ಬೆಳಗಾವಿಯಲ್ಲಿ ಸಿಬಿಟಿ ಬಸ್ ಚಾಲಕನ ಮೇಲೆ ಬೈಕ್ ಸವಾರನಿಂದ ಹಲ್ಲೆ ನಡೆದಂತಹ ಘಟನೆ ನಡೆದಿದೆ. ಘಟನೆ ಗಾಂಧಿನಗರದ ಬ್ರಿಡ್ಜ್ ಬಳಿ ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಪೊಲೀಸರ ಸಮ್ಮುಖದಲ್ಲೇ ಈ ಒಂದು ಹಲ್ಲೆ ಮಾಡಿರುವಂತದ್ದು ಗಮನಾರ್ಹ. ಸಂತ್ರಸ್ತ ಬಸ್ ಚಾಲಕ ಅಶೋಕ್ ಉರ್ಬಿ ಸಾಂಬ್ರಾದಿಂದ ಸಿಬಿಟಿಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವ ವರದಿಯಾಗಿದೆ. ಬೈಕ್ ಸವಾರನು ಬಸ್ ಚಾಲಕ ತನ್ನ ಬೈಕ್ಗೆ ತನ್ನ ಬಸ್ ಅನ್ನ ಟಚ್ ಮಾಡಿದ್ದಾನೆ ಎಂಬ ಆರೋಪವನ್ನ ಮಾಡಿ ಹಲ್ಲೆ ನಡೆಸಿದ್ದಾನೆ ಎಂದು ಹೇಳಲಾಗ್ತಾ ಇದೆ. ಘಟನೆಯ ದೃಶ್ಯಾವಳಿಗಳು ಸ್ಥಳೀಯರ ಮೊಬೈಲ್ ಫೋನ್ ನಲ್ಲಿ ಸೆರೆಯಾಗಿದೆ. ಈ ಒಂದು ದೃಶ್ಯಗಳು ತನಿಖೆಗೆ ಸಹಕಾರಿಯಾಗ್ತದೆ ಎಂಬ ನಿರೀಕ್ಷೆ ಕೂಡ ಇದೆ. ಹಲ್ಲೆಯ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸರು ಸ್ಥಳದಲ್ಲಿದ್ದರೂ ತಕ್ಷಣ ಹಸ್ತಕ್ಷೇಪ ಮಾಡಿದಿರುವುದಕ್ಕೆ ಬಸ್ ಚಾಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ರು, ನಮ್ಮ ಸಹಾಯಕ್ಕೂ ಬರ್ಲಿಲ್ಲ, ಇವನ್ ಯಾರೋ ನಮಗೆ ಇಷ್ಟು ಮಟ್ಟಕ್ಕೆ ಹೊಡಿತಾ ಇದ್ರು ಕೂಡ ಪೊಲೀಸ್ ಅಲ್ಲೇ ನೋಡ್ತಾ ನಿಂತಿದ್ರು, ತಕ್ಷಣ ಸಹಾಯ ಮಾಡಿಲ್ಲ ಎಂಬ ಆರೋಪವನ್ನ ಮಾಡಿದ್ದಾರೆ. ಪೊಲೀಸ್ ಬಸ್ ಚಾಲಕನಿಗೆ ಆವಾಜ್ ಹಾಕಿದ್ದಾರೆ ಎಂಬ ಮಾಹಿತಿ ಕೂಡ ಹೊರಬಿದ್ದಿದೆ. ಈ ಒಂದು ಘಟನೆಯು ಬಿಎನ್ಎಸ್ ಸೆಕ್ಷನ್ 323 ಅಂದ್ರೆ ಸ್ವಯಂ ಪ್ರೇರಿತವಾಗಿ ಹಲ್ಲೆ ಮಾಡುವುದರ ಅಡಿಯಲ್ಲಿ ಅಪರಾಧ ಎಂದು ಪರಿಗಣಿಸಿ ಇದರ ಬಗ್ಗೆ ಕೇಸ್ ಇದೀಗ ದಾಖಲಾಗಿದೆ. ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಆರಂಭಿಸಿದ್ದಾರೆ. ಸದ್ಯಕ್ಕೆ ಆರೋಪಿಯನ್ನ ಬಂಧಿಸುವ ಪ್ರಯತ್ನ ನಡೀತಾ ಇದೆ. ಸಂತ್ರಸ್ತ ಬಸ್ ಚಾಲಕ ಅಶೋಕ್ ಉರ್ಬಿ ಪೊಲೀಸ್ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಅವರ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಈ ಘಟನೆಯು ಸಾರ್ವಜನಿಕ ಸುರಕ್ಷತೆಗೆ ಸಂಬಂಧಿಸಿದ ಪ್ರಮುಖ ಅಂಶಗಳು ಎಂಬ ಮಾತನ್ನ ಎತ್ತಿ ತೋರಿಸ್ತಾ ಇದೆ. ರಸ್ತೆ ಸುರಕ್ಷತೆಯ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುವುದು ಅತ್ಯಂತ ಅವಶ್ಯಕ. ಅದಲ್ಲದೆ ಪೊಲೀಸರು ತಮ್ಮ ಕರ್ತವ್ಯವನ್ನ ಸಮರ್ಥವಾಗಿ ನಿರ್ವಹಿಸುವುದು ಅಗತ್ಯ ಎಂಬ ಮಾತು ಕೂಡ ಇಲ್ಲಿ ಎತ್ತಿ ಕಾಣ್ತಾ ಇದೆ. ಉದ್ದೇಶ ಬರ್ಬೇಕು ಸರ್. ಅವರು ಟ್ರಾಫಿಕ್ ಕಾಮನ್ ಸೆನ್ಸ್ ಇಲ್ಲ ಅವಾಗಿಂದ ಗಾಡಿ ಕಾಡ್ಲಿಕ್ಕೆ ಅವಾಗಿಂದ ನಿನಗೆ ಅರ್ಥ ಆಗ್ತಿಲ್ಲ. 1 ಗಂಟೆ ಆಯ್ತು ಸೈಡ್ ಹಾಕಂತ ನಿನ್ಗೆ ಏನ್ ಕಂಪ್ಲೇಂಟ್ ಕೊಟ್ಟು ಇಲ್ಲೇ ಕೊಡೋದು ಹೇಳ್ತಾ ಇದೆ. ಗಾಡಿ ಸೈಡ್ ಹಾಕಂದ್ರೆ ಅಲ್ಲಿ 3 ತಾಸ ಟ್ರಾಫಿಕ್ ನಾವು ಸಾಯ್ತಾ ಇದೀವಿ. ಇಲ್ಲಿ ಗಾಡಿ ಸೈಡ್ ಹಾಕಿ ಸಿಂಪಲ್ ಸೆನ್ಸ್ ಇಲ್ಲ ನಿಮಗೆ. ಈಗ ಜಗಳ ಹೇಳಿ ಮತ್ತೆ ನಮ್ಗೆ ಆವಾಜ್ ಮಾಡ್ತೀರಾ? ಪೊಲೀಸ್ ಸ್ಟೇಟ್ಮೆಂಟ್ ತಗೊಂಡ್ರಿ ಇಲ್ಲಿ ಹೇಳ್ತೇನೆ. ಕಾಮನ್ ಸೆನ್ಸ್ ಇಲ್ಲ ಅವಾಗಿಂದ ಗಾಡಿ ಕಾಡ್ಲಿಕ್ಕೆ 1 ತಾಸ ಅವಾಗಿಂದ ನಿನಗೆ ಅರ್ಥ ಆಗ್ತಿಲ್ಲ. 1 ಗಂಟೆ ಆಯ್ತು ಸೈಡ್ ಹಾಕಂತ ನಿನ್ಗೆ ಏನ್ ಕಂಪ್ಲೇಂಟ್ ಕೊಟ್ಟು ಇಲ್ಲೇ ಕೊಡೋದು ಹೇಳ್ತಾ ಇದೆ. ಗಾಡಿ ಸೈಡ್ ಹಾಕಂದ್ರೆ ಅಲ್ಲಿ 3 ತಾಸ ಟ್ರಾಫಿಕ್ ನಾವು ಸಾಯ್ತಾ ಇದೀವಿ. ಇಲ್ಲಿ ಗಾಡಿ ಸೈಡ್ ಹಾಕಿ ಸಿಂಪಲ್ ಸೆನ್ಸ್ ಇಲ್ಲ ನಿಮಗೆ. ಈಗ ಜಗಳ ಹೇಳಿ ಮತ್ತೆ ನಮ್ಗೆ ಆವಾಜ್ ಮಾಡ್ತೀರಾ? ಪೊಲೀಸ್ ಸ್ಟೇಟ್ಮೆಂಟ್ ತಗೊಂಡ್ರಿ ಇಲ್ಲಿ ಹೇಳ್ತೇನೆ. ಕಾಮನ್ ಸೆನ್ಸ್ ಇಲ್ಲ ಅವಾಗಿಂದ ಗಾಡಿ ಕಾಡ್ಲಿಕ್ಕೆ 1 ತಾಸ ಅವಾಗಿಂದ ನಿನಗೆ ಅರ್ಥ ಆಗ್ತಿಲ್ಲ. 1 ಗಂಟೆ ಆಯ್ತು ಸೈಡ್ ಹಾಕಂತ ನಿನ್ಗೆ ಏನ್ ಕಂಪ್ಲೇಂಟ್ ಕೊಟ್ಟು ಇಲ್ಲೇ ಕೊಡೋದು ಹೇಳ್ತಾ ಇದೆ. ಗಾಡಿ ಸೈಡ್ ಹಾಕಂದ್ರೆ ಅಲ್ಲಿ 3 ತಾಸ ಟ್ರಾಫಿಕ್ ನಾವು ಸಾಯ್ತಾ ಇದೀವಿ. ಇಲ್ಲಿ ಗಾಡಿ ಸೈಡ್ ಹಾಕಿ ಸಿಂಪಲ್ ಸೆನ್ಸ್ ಇಲ್ಲ ನಿಮಗೆ. ಈಗ ಜಗಳ ಹೇಳಿ ಇದೀಗ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಬೆಳಗಾವಿಯ ವರದಿಗಾರರಂತಹ ನಾಗಲಗೌಡ ಪಾಟೀಲ್ ಅವರಿದ್ದಾರೆ. ಪಾಟೀಲ್ ಅವರೇ, ಏನಿದು ಬೆಳಗಾವಿಯಲ್ಲಿ ಪೊಲೀಸ್ ಮುಂದೆನೆ ಈ ರೀತಿ ರಾಜಾರೋಷವಾಗಿ ಒಬ್ಬ ಸರ್ಕಾರಿ ಅಧಿಕಾರಿ ಒಬ್ಬ ಬಸ್ ಚಾಲಕನ ಮೇಲೆ ಈ ರೀತಿ ಹಲ್ಲೆ ಆಗ್ತದೆ ಅಂತಂದ್ರೆ ಏನ್ ನಡೀತಾ ಇದೆ ಬೆಳಗಾವಿಲಿ?
ಹೌದು ಚಿನ್ಮಯ್, ಏನು ಇದು ನಿನ್ನೆ ಸಾಯಂಕಾಲ ನಡೆದಿರುವಂತ ಘಟನೆ. ಏನು ನಗರ ಸಾರಿಗೆ ಏನು ಬಸ್ ಒಂದು ಇರುತ್ತೆ, ಆ ಬಸ್ ಚಾಲಕನ್ನ ಈಗ ಮನಸೋ ಇಚ್ಛೆ ಯುವಕನೊಬ್ಬ ಆ ಪೊಲೀಸರ ಸಮ್ಮುಖದಲ್ಲಿ ಏನು ಹಲ್ಲೆ ಮಾಡಿರುವಂತ ವಿಡಿಯೋ ಎಲ್ಲ ಈಗ ವೈರಲ್ ಆಗ್ತಾ ಇದೆ. ಆ ಬೆನ್ನಲ್ಲೇ ಈಗ ಏನು ಬೆಳಗಾವಿಯಲ್ಲಿ ಒಂಥರ ಪುಡಿ ರೌಡಿಗಳು ಹಾವಳಿ ಕೂಡ ಹೆಚ್ಚಾಗ್ತಾ ಇರುವಂತದ್ದು ಕಂಡು ಬರ್ತಾ ಇರೋದು ಅಂತ ಚಿನ್ಮಯ್. ಅಲ್ಲಿ ಟ್ರಾಫಿಕ್ ಪೊಲೀಸ್ ಅವರು ಪಕ್ಕದಲ್ಲಿ ನಿಂತಿದ್ರು, ಯಾಕೆ ನೋಡ್ತಾ ನಿಂತಿದ್ರಂತಲ್ಲ, ಹೊಡಿಬೇಕಾದ್ರು ಅಲ್ಲಿ ಸುಮ್ನೆ ನಿಂತಿದ್ರಂತಲ್ಲ, ಅವ್ರನ್ನ ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ಲಿಲ್ವಾ ಸಾರ್ವಜನಿಕರಾಗ್ಬೋದು ಯಾರೇ ಆಗ್ಬೋದು? ಏನು ಚಿನ್ಮಯ್, ಏನು ನಿನ್ನೆ ನಡೆದಿರುವಂತ ಘಟನೆಯಲ್ಲಿ ಪೊಲೀಸರ ಸಮ್ಮುಖದಲ್ಲಿ ನಡೆದಿರುವಂತ ಘಟನೆ. ಹೀಗಾಗಿ ಚಾಲಕ ಕೂಡ ಈಗ ಪೊಲೀಸರ ವಿರುದ್ಧ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಏನು ಪೊಲೀಸರೇ ಆ ವ್ಯಕ್ತಿಯನ್ನ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಅವನ ವಾಹನ ಮತ್ತು ಅವನನ್ನ ಬಿಟ್ಟು ಕಳಿಸಿದ್ರು ಅನ್ನುವಂತ ಏನು ಈಗ ಗಂಭೀರ ಆರೋಪವನ್ನು ಮಾಡ್ತಾ ಇರುವಂತದ್ದು. ಹಾಗೇನೆ ಅಲ್ಲಿ ಓರ್ವ ಪೊಲೀಸರಿಗೂ ಕೂಡ ಅಲ್ಪ ಸ್ವಲ್ಪ ಗಾಯಗಳು ಕೂಡ ಆಗಿರುವಂತದ್ದು. ಏನಂತಂದ್ರೆ ಚಾಲಕನ ಮೇಲೆ ಹಲ್ಲೆ ಮಾಡಿ ಏನು ತನ್ನ ವಾಹನವನ್ನ ತೆಗೆದುಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸ್ಪೀಡ್ ಅಲ್ಲಿ ಹೋಗ್ತಾ ಇರುವಾಗ ಪೊಲೀಸರವರಿಗೆ ಕಾಲಿಗೆ ತುಂಬಾ ಒಂದ್ ಸ್ವಲ್ಪ ಗಾಯ ಕೂಡ ಆಗಿರುವಂತದ್ದು. ಇದನ್ನೆಲ್ಲ ನೋಡಿದ್ರೆ ಪೊಲೀಸರವರು ಯಾಕೆ ಆ ತಕ್ಷಣದಲ್ಲಿ ಅವನನ್ನ ವಶಕ್ಕೆ ಪಡಿಬೇಕಾಗಿತ್ತು, ಆ ಕ್ರಮ ಕೂಡ ಆಗಿಲ್ಲ ಅನ್ನುವಂಥದ್ದು ಈಗ ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ಆಗಿರುವಂತದ್ದು ಚಿನ್ಮಯ್. ಅಲ್ಲ, ಹಿಂಗಾದ್ರೆ 323 ಸೆಕ್ಷನ್ ಮಾತ್ರ ಅಲ್ಲ, ಸ್ವಯಂ ಪ್ರೇರಿತ ಹಲ್ಲೆ, ಅದ್ರ ಜೊತೆಗೆ ಹಿಟ್ ಅಂಡ್ ರನ್ ಕೇಸ್ ನ ಕೂಡ ಅವನ ಮೇಲೆ ಬುಕ್ ಮಾಡ್ಬೇಕಾಗ್ತದೆ. ಪೊಲೀಸರನ್ನೇ ಗುದ್ಕೊಂಡವನು ಹೋಗ್ತಾ ಇದ್ದಾನೆ, ಈ ಕಡೆ ಹಲ್ಲೆ ಮಾಡಿ ಬಸ್ಗೆ ತಗಲ್ಸಿ, ಈ ಕಡೆ ಪೊಲೀಸ್ನು ಕೂಡ ಅವನು ಗುದ್ದಿ ಹೋಗ್ತಾ ಇದ್ದಾನೆ ಅಂತಂದ್ರೆ ಇನ್ನ ಅವನನ್ನ ಯಾಕೆ ಹಿಡಿಯುವುದಲ್ಲಿ ವಿಫಲ ಆಗ್ತದೆ? ನಿನ್ನೆ ಸಂಜೆ ಆಗಿರುವಂತ ಘಟನೆ, ಅಷ್ಟು ಜನರು ಫೋನ್ ಅಲ್ಲಿ ಅವನ ಗಾಡಿ ನಂಬರ್ ಸಿಕ್ಕಿರುತ್ತೆ, ಸಿಸಿ ಕ್ಯಾಮ್ರಾದಲ್ಲಿ ಅವನು ಯಾವ ಕಡೆ ಹೋಗಿರ್ತಾನೆ ಅನ್ನೋದು ಗೊತ್ತಾಗಿರುತ್ತೆ. ಈ ಕಡೆ ಒಬ್ಬ ಸರ್ಕಾರಿ ಅಧಿಕಾರಿಗೆ ಹಲ್ಲೆ ಮಾಡೋದ್ರ ಜೊತೆಗೆ ಪೊಲೀಸ್ನ ಕೂಡ ಅವನು ಗುದ್ಕೊಂಡು ಹೋಗಿದ್ದಾನೆ ಅಂದ್ರೆ ಇನ್ನ ಯಾಕೆ ಅವನನ್ನ ಹಿಡಿಯೋದಲ್ಲಿ ವಿಫಲರಾಗಿದ್ದಾರೆ? ಈಗ ಅದೇ ಒಂದು ಚರ್ಚೆ ಆಗಿರುವಂತದ್ದು. ಯಾಕಂತಂದ್ರೆ ಪೊಲೀಸರು ಕೂಡ ಅಲ್ಲೇ ಇದ್ರು ಸಮ್ಮುಖದಲ್ಲೇ, ಹಾಗೇನೆ ಸಿವಿಲ್ ಪೊಲೀಸರು ಕೂಡ ಅಲ್ಲಿ ಸ್ಥಳದಲ್ಲಿ ಇದ್ರು. ಹಾಗಾಗಿ ಈ ಎರಡು ಪೊಲೀಸ್ನವರು ಅಲ್ಲಿ ಇರ್ಬೇಕಾದ್ರೆ ಆ ವ್ಯಕ್ತಿ ಹೆಂಗೆ ಹೋದ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಏನು ನೋಡ್ಬೇಕಾಗತ್ತೆ. ಯಾಕಂತಂದ್ರೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿರುತ್ತಾರ ಅಥವಾ ಏನು ಚಾಲಕ ಹಲ್ಲೆ ಒಳಗೆ ಆಗಿರುವಂತ ಚಾಲಕ ಏನಾದ್ರೂ ದೂರು ಕೊಡ್ತಾನ ಅನ್ನೋದನ್ನ ಈಗ ಕಾದ್ ನೋಡ್ಬೇಕಾಗತ್ತೆ ಚಿನ್ಮಯ್. ಓಕೆ, ಧನ್ಯವಾದ ನಾಗನಗೌಡ ಪಾಟೀಲ್ ಅವರೇ.
ಎಸ್, ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಹಲ್ಲೆಗೊಳಗಾದಂತಹ ಸರ್ಕಾರಿ ಬಸ್ನ ಚಾಲಕ ಅಶೋಕ್ ಉರಬಿ ಅವರು ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಅವರೇ, ಏನು ನಿಮ್ಮ ಕರ್ತವ್ಯನ ಏನಾಯ್ತು ಅಲ್ಲಿ? ಯಾಕೆ ಅವನು ಏಕಾಏಕಿ ನಿಮ್ಮ ಮೇಲೆ ಬಂದ ರೀತಿ ಹಲ್ಲೆ ಮಾಡ್ದ? ಏನಾಯ್ತು ಅಲ್ಲಿ ಸಂದರ್ಭ? ಸರ್, ನಾನು ಸುಳೆಬಾವಿಯಿಂದ ಸಿಬಿಟಿ ಬರ್ತಾ ಇದ್ದೆ. ಓಕೆ. ಬರ್ತಾ ಇದ್ದಾಗ ಗಾಂಧಿನಗರ್ ನ್ಯೂ ಬ್ರಿಡ್ಜ್ ಇದ್ದಲ್ಲ, ಅದು ಬ್ರಿಡ್ಜ್ ಇತ್ತಲ್ಲ, ಗಾಂಧಿನಗರ ನ್ಯೂ ಗಾಂಧಿನಗರ ಬ್ರಿಡ್ಜ್ ಇತ್ತಲ್ಲ. ಓಕೆ. ಒಬ್ಬ ಬೈಕ್ ಸವಾರನ ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಗೆ ಸಡನ್ಲಿ ಆಟ ಬಂದ. ಸಡನ್ಲಿ ಆಟ ಬಂದ್ರೆ ನಾ ಬ್ರೇಕ್ ಹಚ್ಚಿ ನಾ ಸಡನ್ಲಿ ಸ್ಲೋ ಮಾಡಿದ್ವಿ ಸರ್ ಗಾಡಿ. ಸ್ಲೋ ಮಾಡಿದ್ವಿ ಸರ್. ಸಾವಕಾಶ ಬರಕ್ ಆಕತ್ರಿ ಚಿನಾಲ್ಕೆ ಅಂತ ಹಿಂದಿ ಅವ್ರ ಭಾಷೆ ಒಳಗೆ ಬೇದ್ರು ಸರ್ ಅವರು. ಮತ್ತ ಆಮೇಲೆ ನಾ ರಾಂಗ್ ಸೈಡ್ ಬಂದಿಲ್ಲ, ನೀ ರಾಂಗ್ ಸೈಡ್ ಬಂದಿ, ಯಾಕೆ ಬೇಕಂತ ಕೇಳಿದ್ರು. ಇದು ಡ್ರೈವರ್ ಸೈಡ್ ಬಾಗ್ಲ ಓಪನ್ ಮಾಡಿ ನಮ್ ಜಗ್ಗಿ ಎಳ್ಕೊಂಡ್ ಬಿಡಾಕ ಚಾಲು ಮಾಡಿ ಸರ್. ಅವನೇ ಬಾಗಿಲು ತೆಗೆದು ನಿಮ್ಮನ್ನ ಹೇಳಕ್ ಆಚೆಗೆ ಹೇಳದ್ನಾ? ಹೌದು ಸರ್, ಅಲ್ಲಿಂದ ಕೆಳಗೆ ಸರ್ ಅಲ್ಲಿಂದ. ಅದಾದ್ಮೇಲೆ ಏಕಾಏಕಿ ನಿಮ್ಮ ಮೇಲೆ ಹಲ್ಲೆ ಮಾಡಕ್ ಪ್ರಾರಂಭ ಮಾಡಿದ್ದಾರೆ. ಹಾ ಸರ್. ಕೆಟ್ಟ ಮಾತಲ್ಲ. ಅಲ್ಲಿ ಪೊಲೀಸರು ಕೂಡ ಇದ್ರಂತೆ, ಟ್ರಾಫಿಕ್ ಪೊಲೀಸ್ ಇದ್ರಂತೆ. ಅವರು ನಿಮ್ಮ ಸಹಾಯಕ್ಕೆ ಬರ್ಲಿಲ್ವಾ ತಕ್ಷಣ? ಬಂದಿದ್ರು ಸರ್, ಅವರು ಒಬ್ರು ಟ್ರಾಫಿಕ್ ಪೊಲೀಸರು ಬಂದಿದ್ರು ಸರ್. ಅವರು ನಮಗ ತೆಗಿ ಟ್ರಾಫಿಕ್ ಜಾಮ್ ಆಗತ್ತಿ, ಮುಂದ್ ತೆಗಿ ನೋಡೋಣ, ಮುಂದ್ ತೆಗಿ ಅಂತ ಹೇಳ್ತಾ ಇದ್ರು ಸರ್. ಅಷ್ಟಾದ್ರೆ ಅವನು ಅಂಜಾಕ್ ತಯಾರಿಲ್ಲ ಸರ್ ಅವರು. ಓಕೆ. ಈಗ ಅಲ್ಲೆಲ್ಲ ಹೇಗೆ ಏನ್ ಏಟಾಗಿದೆ ನಿಮ್ಗೆ? ಕೈಕಾಲ್ಗೆ ಏನಾದ್ರು ಅವರು ತೀವ್ರ ಏಟಾಗಿದ್ಯಾ ಅಥವಾ ಗಾಯಗಳೇನಾದ್ರು ಆಗಿದ್ಯಾ? ಚಿರ್ಕೊಂಡಾರ ಸರ್, ಎಲ್ಲ ಕುತ್ತಿಗೆ ಒಳಗೆ ಚಿರ್ಕೊಂಡಾರ ಸರ್, ತೆಲಿಗೆ ಅದು ಬಡದಾರ ಸರ್. ಈಗ ಏನ್ ಹೇಳ್ತಾ ಪೊಲೀಸು? ಕೇಸ್ ಮಾಡಿದಾರಂತ ನಿಮ್ ಮೇಲೆ? ನಿಮ್ಮಿಂದ ಕಂಪ್ಲೇಂಟ್ ತಗೊಂಡಿದಾರಾ? ಕಂಪ್ಲೇಂಟ್ ತಗೊಂಡಾರ ಸರ್. ಕಂಪ್ಲೇಂಟ್ ತಗೊಂಡಿದ್ದಾರೆ. ನಿಮ್ಮ KSRTC ನಿಮ್ಮ ಹಿರಿಯ ಅಧಿಕಾರಿಗಳು, ನಿಮ್ಮ ಇಲಾಖೆ ಅಧಿಕಾರಿಗಳು ಏನ್ ಹೇಳಿದ್ದಾರೆ? ನಿಮ್ಮ ಸೀನಿಯರ್ಸ್ ಹತ್ರ ಗಮನಕ್ಕೆ ಬಂದಿದ್ಯಾ? ಸರ್ ಬಂದಿದ್ರು ಸರ್, ಎಲ್ಲಾರು ನಿನ್ನೆ ಹತ್ತೂರಿ ಸರ್, ಹತ್ತೂರಿವರೆಗೂ FIR ಮಾಡಿಸಿವ. ಅವರು ನಿತ್ತಿಗೆ ನಮ್ ಸೆಕ್ಯೂರಿಟಿ ಆಫೀಸರ್ ಬರ್ತಾರ ಸರ್ ಅಂತೇಳಿ ಅವರು ನೈಟ್ ಎಲ್ಲ ಇದ್ರು ಸರ್, ಇಲ್ಲೇ ಇದ್ರು ಸರ್, ನಮ್ ಜೊತೆ ಇದ್ರು ಸರ್. ಜೊತೆಗಿದ್ದೀರಾ? ಇವತ್ತು ನೀವು ಲೀವ್ ಅಲ್ಲಿ ಇದ್ದೀರಾ ಅಥವಾ ಡ್ಯೂಟಿಲಿ ಇದ್ದೀರಾ? ಇವತ್ತು ಕೂಡ ನೀವು ಎಲ್ಲಿದ್ರಿ ಸರ್? ಲೀವ್ ಅಲ್ಲಿ ಇದ್ದೀರಾ? ಓಕೆ. ಅವನನ್ನ ಹಿಡಿಯುವಂತ ಇನ್ನ ಸಿಕ್ಕಿಲ್ಲ, ಅವನ ಮೇಲೆ ಅವನ್ನ ಹುಡುಕಾಡ್ತಾ ಇದಾರಂತ ಪೊಲೀಸು? ಹಾ ಸರ್. ಓಕೆ. ಈ ರೀತಿ ನಿಮ್ಮ ಮೇಲೆ ಅವಾಚ್ಯ ಪದಗಳನ್ನ ಬಳಸಿ ಹಲ್ಲೆ ಮಾಡಿರುವಂತದ್ದು ನಿಜಕ್ಕೂ ತಪ್ಪು. ಇದನ್ನ ಅವನನ್ನ ಹಿಡಿದು ಆತನಿಗೆ ಈ ರೀತಿ ಪುಂಡಾಟಿಕೆ ಮಾಡುವಂತಹ ಈ ಒಂದು ಯುವಕರು ಏನಿದ್ದಾರೆ, ಇವ್ರ ಮೇಲೆ ಕ್ರಮ ಆಗೋವರೆಗೂ ನೀವು ಬಿಡಬಾರ್ದು. ಇದನ್ನ ನಿಮ್ಗಿಂತ ಹೆಚ್ಚಾಗಿ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ ಪರವಾಗಿ, ನಿಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳು ನಿಂತಿದ್ದಾರೆ ತಾನೆ ನಿಮ್ ಜೊತೆ? ಸರ್ ನಮ್ ಪರವಾಗಿ ಸರ್, ನಿನ್ನೆ ನೈಟ್ ಎಲ್ಲ ಹತ್ತೂರಿವರೆಗೂ ಇದ್ರು ಸರ್ ನಮ್ಮ ಅಧಿಕಾರಿಗಳು. ಎಸ್. ಓಕೆ. ನಾವು ನಿಮಗೆ ನ್ಯಾಯ ಸಿಗೋವರೆಗೂ ಸಹ ಈ ಒಂದು ಸುದ್ದಿಯನ್ನ ನಾವು ಪ್ರಸಾರ ಮಾಡ್ತಾನೆ ಇರ್ತೀವಿ. ಖಂಡಿತ ಈಡನ್ಸ್ ನ್ಯೂಸ್ ನಿಮ್ ಜೊತೆಗೆ ಇದ್ದೇ ಇರುತ್ತೆ. ನೀವು ಧೃತಿಗೆಡಬೇಡಿ, ಧೈರ್ಯವಾಗಿರಿ. ಏನು ನಿಮ್ಗೆ ಏಟಾಗಿದೆ ಅದಕ್ಕೆ ಒಂದು ಚಿಕಿತ್ಸೆಯನ್ನ ಪಡೆದು ಮತ್ತೆ ನೀವು ನಿಮ್ಮ ಕಾರ್ಯವನ್ನ ನಿರ್ವಹಿಸಿ. ಈಡನ್ಸ್ ನ್ಯೂಸ್ ಕೂಡ ನಿಮ್ ಜೊತೆ, ನಿಮ್ಮ ನ್ಯಾಯಕ್ಕೋಸ್ಕರ ಸದಾ ನಿಮ್ ಜೊತೆ ನಿಂತಿರುತ್ತೆ ಅಶೋಕ್ ಅವರೇ. ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದ ಅಶೋಕ್ ಅವರೇ. ಓಕೆ ಸರ್. ಎಸ್, ಇದೀಗ ಹಲ್ಲೆಗೊಳಗಾದಂತಹ ಅಶೋಕ್ ಅವರು ಕೂಡ ಮಾತನಾಡಿದ್ರು. ಏಕಾಏಕಿ ಎಡಗಡೆಯಿಂದ ಬಲಕ್ಕೆ ನನ್ನ ಬಸ್ ಮುಂದ್ಗಡೆಯಿಂದ ಬಂದು ತಾನೇ ಒಂದು ರಾಂಗ್ ರೂಟ್ ನಲ್ಲಿ ನುಗ್ಗಿದ್ದಾನೆ. ನಾನು ಟ್ರಾಫಿಕ್ ಜಾಸ್ತಿ ಇತ್ತು ಅಂತ ಸ್ಲೋ ಆಗಿ ಮೂವ್ ಮಾಡ್ತಾ ಇದ್ದೆ ಬಸ್ನ. ಏಕಾಏಕಿ ಎಡಗಡೆಯಿಂದ ನುಗ್ಗುವಂತದ್ದು ತಪ್ಪು. ಮೊದಲನೇದಾಗಿ ಲೆಫ್ಟ್ ಇಂದ ಓವರ್ಟೇಕ್ ಮಾಡೋದೇ ತಪ್ಪು. ಅವನೇ ಆ ರೀತಿಯಿಂದ ಬಂದು, ನಾನು ಸಡನ್ ಆಗಿ ಕಾಣಿಸ್ಲಿಲ್ಲ, ತಗಲ್ಸಿ ಟಚ್ ಆಗಿದೆ ಬೈಕ್ ಮತ್ತೆ ಬಸ್. ಅಷ್ಟಕ್ಕೆ ಕೆಟ್ಟದಾಗಿ ನನ್ನನ್ನ ಬೈದು ಬಸ್ನ ನಾನು ಕುಳಿತುಕೊಳ್ಳುವಂತಹ ಡೋರ್ ಅನ್ನ ತೆಗೆದು ನನ್ನ ಕುತ್ತಿಗೆ ಪಟ್ಟಿಯನ್ನ ಹಿಡಿದು ಎಳೆದು ಆಚೆಗೆ ಎಲ್ಲರ ಸಮ್ಮುಖದಲ್ಲಿ ಹೊಡೆದಿದ್ದಾನೆ ಎಂಬ ಆರೋಪವನ್ನ ಮಾಡಿದ್ದಾರೆ ಅಶೋಕ್ ಉರ್ಬಿ, ಆ ಒಂದು ಬಸ್ನ ಚಾಲಕ. ಇದೀಗ ಅವರ ಹಿರಿಯ ಅಧಿಕಾರಿಗಳೊಂದಿಗೆ ಸ್ಥಳೀಯ ಯಾವ ಪೊಲೀಸ್ ಠಾಣೆ ಬರುತ್ತೆ ಅಲ್ಲಿ ಪ್ರಕರಣವನ್ನ ದಾಖಲೆ ಕೂಡ ಮಾಡಿದ್ದಾರೆ. ಆತನನ್ನ ಹುಡುಕುವಂತ ಎಲ್ಲಾ ಪ್ರಯತ್ನಗಳು ಆಗ್ತಾ ಇದೆ. ಯಾಕಂದ್ರೆ ಇವನ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗುವಾಗ ಒಬ್ಬ ಪೊಲೀಸ್ನ ಕೂಡ ಅವನು ಗುದ್ಕೊಂಡು ಹೋಗಿದ್ದಾನೆ. ನಮ್ಮ ಐಡನ್ಸ್ ನ್ಯೂಸ್ ನ ದೃಶ್ಯಾವಳಿಗಳಲ್ಲಿ ತಾವು ನೋಡ್ಬೋದು. ಆ ಪೊಲೀಸನ್ನ ಕೂಡ ಅವನು ಗುದ್ಕೊಂಡು ಹೋಗಿರುವಂತಹ ದೃಶ್ಯಾವಳಿಗಳನ್ನ ನೋಡ್ಬೋದು. ಯಾವ ರೀತಿ ನಡು ರಸ್ತೆಯಲ್ಲಿ ಅವನ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಅಂದ್ರೆ, ಯಾರೋ ಅದಾದ್ಮೇಲೆ ಕೆಲವು ಸ್ಥಳೀಯರು, ಅಲ್ಲಿನ ದ್ವಿಚಕ್ರ ವಾಹನ ಸವಾರರು ಇದೀಗ ಅವರ ಒಂದು ಬಸ್ ಚಾಲಕನ ರಕ್ಷಣೆಗೆ ಬಂದಿದ್ದಾರೆ. ಅವನನ್ನ ಸರಿದು ಆ ಕಡೆಗೆ ಬಸ್ನ ಮುಂದೆ ಸರಿಸಲು ಅವರಿಗೆ ಸಹಕಾರ ಮಾಡಿದ್ದಾರೆ ಹಾಗೂ ಅವನ ರಕ್ಷಣೆಯನ್ನ ಮಾಡಿದ್ದಾರೆ.
ಆದ್ರೆ ಬೆಳಗಾವಿಯಲ್ಲಿ ಈ ರೀತಿಯ ಒಂದು ಪುಂಡಾಟಿಕೆಗಳಿಗೆ ಮತ್ತೆ ಈ ರೀತಿ ಧೈರ್ಯ ಮಾಡಿ ಈ ತರ ಸರ್ಕಾರಿ ಅಧಿಕಾರಿಗಳ ಮೇಲೆ ಈ ರೀತಿ ಆಗುವಂತಹ ಒಂದು ದೌರ್ಜನ್ಯವನ್ನ ತಡೆಗಟ್ಟಲು ಪೊಲೀಸ್ ಅವರು ಈ ಒಂದು ಪ್ರಕರಣವನ್ನ ಬಹಳ ತೀವ್ರವಾಗಿ ಗಮನದಲ್ಲಿಟ್ಕೊಂಡು ಇವನಿಗೆ ಶಿಕ್ಷೆಯನ್ನ ನೀಡಲೇಬೇಕು, ಅವನ ಮೇಲೆ ಸೂಕ್ತವಾದಂತಹ ಹಾಗೂ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಲೇಬೇಕು ಎಂಬ ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತಿದ್ದೇವೆ. ಸಿದ್ದೇಶ್ವರ ಸರ್ ಅವರು ಟ್ರಾಫಿಕ್ ಪೊಲೀಸ್ ನೋಡ್ರಿ, ಅವ್ರು ಯಾರು ಹೆಸರು ಗೊತ್ತಿಲ್ಲ. ಅವರ ಏನು ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ನನಗೆ ಧಮಕಿ ಹಾಕಿರು ಸರ್, ಅವ್ರು ನನಗೆ ಧಮಕಿ ಹಾಕಿರು ಅವ್ರು ಟ್ರಾಫಿಕ್ ಪೊಲೀಸ್ನವರು. ನಡೀಲೇ ಗಾಡಿ ತೆಗಿಲೇ ಇರ್ಲಿಲ್ಲ ಅಂತ ಹಾಕ್ತಿದ್ರು. ಒಳ್ಳೆ ನೋಡ್ತೀನಿ ಸರ್, ನಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತಿಳಿಸ್ತೀನಿ, ಈಗ ಡಿಪಾರ್ಟ್ಮೆಂಟ್ ತಿಳಿಸಿ ಮಾಡ್ತೀನಿ. ಅಶೋಕ್ ಉರ್ಬಿ ಅಂತೇಳಿ, ಅಶೋಕ್ ಉರ್ಬಿ. ನಾನು ಸಾಂಬ್ರಾ ಕಡೆಯಿಂದ ಸಿಬಿಟಿ ಹೊಂಟಿದ್ದೆ, ಒಬ್ಬ ಬೈಕ್ ಲೆಫ್ಟ್ ಸೈಡ್ ಬಂದವನು ಸಡನ್ ಒಳಗೆ ನ್ಯೂ ಗಾಂಧಿನಗರ್ ಒಳಗೆ ಹೋಗ್ಬಿಟ್ಟ. ಹೋಗಿ ಸಡನ್ ಬ್ರೇಕ್ ಹಾಕಿ ಕಷ್ಟ ಹಾಕ್ರೆ ಚಿನಾಲಿ ಮಗನ ಅಂತ ಹೇಳಬೇಕತ್ತ. ಆ ನೋಡಿ ಗಾಡಿ ತಗೊಂಡಿದ್ದು, ಗಾಡಿ ಒಳಗೆ ಬಂದು ಬಡದ್ರಿ. ಇಷ್ಟ ಆಗಿದ್ರಿ ಸರ್ ಗಾಡಿ. ಅವ್ನು ಗಾಡಿ ನಂಬರ್ ಪ್ಲೇಟ್ ಇಲ್ಲ, ಗಾಡಿಗೆ ನಂಬರ್ ಪ್ಲೇಟ್ ಇಲ್ಲ ಸರ್. ಒಬ್ಬನೇ ಸರ್, ಒಬ್ಬನೇ ಇದ್ದೆ. ವಿಡಿಯೋ ಮಾಡಿದ್ದೆ, ನಂಬರ್ ಪ್ರೂಫ್ ಇದೆ, ವಿಡಿಯೋ ಪ್ರೂಫ್ ಇದೆ. ಪೊಲೀಸರು ಹಿಡ್ಕೊಂಡಿದ್ದು ಸರ್, ಅವ್ನು ಹಿಡ್ಕೊಂಡಿದ್ರು ಸರ್. ಪೊಲೀಸರೆಲ್ಲ ಬಿಟ್ಕೊಟ್ರು ಸರ್, ಅವ್ನ ಮನೆ ಕಳ್ಸಿರ್ ಸರ್ ಇವರೆಲ್ಲ. ಪೊಲೀಸರು ಟ್ರಾಫಿಕ್ ಪೊಲೀಸರು ಒಬ್ರು ಟ್ರಾಫಿಕ್ ಪೊಲೀಸರ ಮನೆಗೆ ಸೆರ್ಚ್ ಕಳ್ಸಿರ್ತಾರೆ. ನಮಗ ಆವಾಜ್ ಮಾಡಿದ್ರು ಪೊಲೀಸರನ್ನ. ಇಲ್ಲಿ ಗಾಂಧಿನಗರ್, ನ್ಯೂ ಗಾಂಧಿನಗರ್ ಬ್ರಿಡ್ಜ್ ಹತ್ತಿರ. ಈಗ ಅವರು ಬಡದವ್ರು ಎಷ್ಟು ಜನ ಇದ್ರು? ಒಬ್ಬರೇ ಸರ್, ಒಬ್ಬರೇ. ಆಮೇಲೆ ಅವರು ಸಮಾಜದವ್ರು ಎಲ್ಲ ಕೂಡಿ ನನಗ ದಬ್ಬಾಳಿಕೆ ಮಾಡಕತ್ರಿ ಸರ್, ಎಲ್ಲಾರು ಕೂಡಿ. ಇಲ್ಲಿ ಈಗ ನೀವು ನಿಮ್ಗೆ ಒಬ್ಬರು ಹೊಡೆದವ್ರು? ನಾನು ಎಲ್ಲ ಡಿ ಕಂಪ್ಸಿ ಒಬ್ಬನೇ ರೀ, ನಾನು ಡ್ರೈವರ್ ಕಮ್ ಕಂಡಕ್ಟರ್ ಒಬ್ಬನೇ, ನಾನು ಒಬ್ಬನೇ ಸರ್. ಏನ್ ಕಂಪ್ಲೇಂಟ್ ಮಾಡ್ತೀನಿ ಸರ್. ನಾನು ಎಲ್ಲಿ ಪೆಟ್ಟೈತ್ರಿ? ಇಲ್ಲ, ಸ್ವಲ್ಪ ಪೆಟ್ಟೈತಿ ಅಷ್ಟೇ. ಯಾವ ರೂಟ್ ಪೆಟ್ಟಿದೆ? ಸುಳಬಾಯಿ ಟು ಸಿಬಿಟಿ. ಯಾರು ಬಂದಾರ? ಯಾರು ಡಿಪೋಗೆ ಇನ್ಫಾರ್ಮೇಶನ್ ಮಾಡ್ಬೇಕು. ಆ ಹುಡುಗನು ಪೊಲೀಸರು ಓಡಿಸಿರೋ ಸಿದ್ದೇಶ್ವರ ಸರ್, ಅವರು ಟ್ರಾಫಿಕ್ ಪೊಲೀಸ್ ನೋಡ್ರಿ, ಅವ್ರು ಯಾರು ಹೆಸರು ಗೊತ್ತಿಲ್ಲ. ಅವರ ಏನು ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ನನಗೆ ಧಮಕಿ ಹಾಕಿರು ಸರ್, ಅವ್ರು ನನಗೆ ಧಮಕಿ ಹಾಕಿರು ಅವ್ರು ಟ್ರಾಫಿಕ್ ಪೊಲೀಸ್.